ಈ ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ಯಾವುದೇ ತರ ರೆಡಿಮೇಡ್ ಸಾಸ್ಗಳು ಬೇಡ ಅಂಡ್ ಕೇವಲ ಒಂದೇ ಒಂದ್ ಸ್ಪೂನ್ ಎಣ್ಣೆ ಇದ್ರೆ ಸಾಕು. ಆದ್ರೂ ರುಚಿಯಲ್ಲಿ ಯಾವುದೇ ತರ ಬದಲಾವಣೆ ಇಲ್ಲ. ಸೊ ಇದನ್ನ ಮಾಡಿದ್ರೆ ಕ್ಯಾಲರೀಸ್ ಬಗ್ಗೆ ಚಿಂತೆ ಬೇಡ, ಯಾರ್ ಬೇಕಾದ್ರೂ ಆರಾಮಾಗಿ ತಿನ್ನಬಹುದು. ಮೊದಲಿಗೆ ಅರಿಶಿನ ಮತ್ತು ಉಪ್ಪು ಹಾಕಿ ಬಾಯ್ಲ್ ಮಾಡಿದಂತ ನೀರಿಗೆ ಹೂಕೋಸನ್ನು ಹಾಕಿ ಒಂದು 5 ನಿಮಿಷ ಬ್ಲಾಂಚ್ ಮಾಡಿ ಸೋಸ್ಕೊಂಡು ಡ್ರೈ ಆಗಿಡಿ. ಈಗ 1 ಸ್ಪೂನ್ ಕಾರ್ನ್ ಫ್ಲೋರ್, 2 ಸ್ಪೂನ್ ಮೈದಾ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ, ಬಟ್ ಕ್ರಿಸ್ಪಿನೆಸ್ ಸಿಗೋದಿಲ್ಲ. ಆಮೇಲೆ ಕರೆಕ್ಟ್ ತಕ್ಕ ಹಾಗೆ ಚಿಲ್ಲಿ ಪೌಡರ್, ಉಪ್ಪು ಹಾಗೂ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಕಾಲಿಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಿದ್ರೆ ಒಂಚೂರು ನೀರು ಸೇರಿಸ್ಕೊಂಡು ಈ ರೀತಿ ಕೋಟ್ ಆದ್ಮೇಲೆ ಬೇಕಿಂಗ್ ಶೀಟ್ ಹಾಕಿರುವ ಒಂದು ಏರ್ ಫ್ರೈಯರ್ ಬಾಸ್ಕೆಟ್ ಒಳಗೆ ಈ ತರ ಜೋಡಿಸ್ಕೊಳ್ಳಿ. ನಾವು ಎಣ್ಣೆಲಿ ಏನೇನ್ ಫ್ರೈ ಮಾಡ್ತೀವಿ ಅದನ್ನೆಲ್ಲ ಏರ್ ಫ್ರೈಯರ್ ಅಲ್ಲಿ ಮಾಡಬಹುದು, ಬಟ್ ಅದರ ಒಳಭಾಗ ಮೆಟಲ್ ಆಗಿರ್ಬೇಕು, ಪ್ಲಾಸ್ಟಿಕ್ ಅಥವಾ ಫೈಬರ್ ಇರಬಾರ್ದು. 180 ಡಿಗ್ರೀಸ್ ಅಲ್ಲಿ 15 ನಿಮಿಷ ಇಡಬೇಕು. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಫೈನ್ಲಿ ಚಾಪ್ ಜಿಂಜರ್ ಗಾರ್ಲಿಕ್ ಹಾಗೂ ಹಸಿಮೆಣಸು ಸೇರಿಸಿ ನಂತರ ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಹಾಕಿ. ಈಗ 2 ಹಣ್ಣಾಗಿರುವಂತಹ ಟೊಮೆಟೊ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೊಂದು 2 ಒಣಮೆಣಸು ಹಾಕಿ ಅದನ್ನು ಚೆನ್ನಾಗಿ ಫೈನ್ ಆಗಿ ಗ್ರೈಂಡ್ ಮಾಡಿ ಆಮೇಲೆ ಈ ರೀತಿ ಫಿಲ್ಟರ್ ಮಾಡ್ಕೊಂಡು ಬಾಂಡಿಗೆ ಹಾಕೋಬೇಕು. ಅದರ ಹಸಿ ವಾಸನೆ ಹೋದ್ಮೇಲೆ ಒಂದು 1/4 ಟೀ ಸ್ಪೂನ್ ಕಾರ್ನ್ ಫ್ಲೋರ್ ಹಾಗೂ 1/4 ಕಪ್ ನೀರು ಸೇರಿಸಿ ಕಾರ್ನ್ ಫ್ಲೋರ್ ಸ್ಲರಿ ಮಾಡಿ ಇದ್ರೊಳಗೆ ಹಾಕಿ. ಅಷ್ಟ್ರಲ್ಲಿ ನೋಡಿ ಹೂಕೋಸು ಹೇಗೆ ಕ್ರಿಸ್ಪಿ ಆಗಿದೆ ಅಂತ. ಸಾಸ್ ಅಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಆಮೇಲೆ ಇದನ್ನ ಅದ್ರೊಳಗೆ ಹಾಕಿ ಜೊತೆಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಹೆಲ್ದಿ ಆಗಿರೋ ಗೋಬಿ ಮಂಚೂರಿಯನ್ ತಿಂದು ಮಜಾ ಮಾಡಿ.